ಹಾಯ್ ಪುಟಾಣಿಗಳೇ, ಸ್ನೇಹಿತರೆ ನಮಸ್ಕಾರ. ದಿನನಿತ್ಯ ನೀವು ಪ್ರಾಣಿಗಳ ಕಥೆ ಕೇಳಿ ಕೇಳಿ ಬೇಜಾರು ಮಾಡ್ಕೊಂಡಿದ್ದೀರಿ. ಈಗ ನಾನು ಒಬ್ಬ ರೈತನ ಕಥೆ ಹೇಳ್ತಾ ಇದ್ದೀನಿ. ಒಂದು ಗ್ರಾಮದಲ್ಲಿ ಮೋಹನ್ ಎಂಬ ರೈತ ಇರ್ತಾನೆ. ಅವನಿಗೆ ಅವರ ತಾಯಿ ಬಿಟ್ಟರೆ 2 ಎತ್ತುಗಳು ಅವನ ಆತ್ಮೀಯ ಸ್ನೇಹಿತರಾಗಿರ್ತಾರೆ. ಆ 2 ಎತ್ತುಗಳಿಂದ ತನ್ನ ವ್ಯವಸಾಯದ ಕೆಲಸಗಳೆಲ್ಲ ಮಾಡ್ಕೋತಾನೆ. ಉಳುಮೆ ಕೆಲಸ, ತಾನು ಬೆಳೆದ ಬೆಳೆಗಳನ್ನೆಲ್ಲನೂ ಗಾಡಿ ಮುಖಾಂತರ ಬಿಡೋದು ಎಲ್ಲ ಎತ್ತುಗಳಿಂದ ಮಾಡ್ಕೋತಾ ಇದ್ದಾನೆ. ಎಂದು ರೈತ ತನ್ನ ಎತ್ತುಗಳಿಗೆ ತೊಂದರೆನ ಕೊಟ್ಟಿರುವುದಿಲ್ಲ. ಅದೇ ಥರನಾಗಿ ಎತ್ತುಗಳು ಕೂಡ ಮೋಹನ್ ಎಂಬ ರೈತನಿಗೆ ತುಂಬ ಆತ್ಮೀಯತೆಯಿಂದ ವರ್ತಿಸ್ತಾ ಇರ್ತವೆ. ರೈತ ಯಾವ ಥರ ಇರ್ತಾನೋ ಅದೇ ಥರ ಎತ್ತುಗಳು ಸಹಕರಿಸ್ತಾ ಹೋಗ್ತಾ ಇದ್ದಾವೆ. ಒಂದು ದಿನ ಎತ್ತುಗಳು ಮಾತಾಡ್ಕೋತಾ ಇದ್ದಾವೆ. ನಮ್ಮ ಓನರು ನಮ್ಗೆ ಯಾವತ್ತೂ ತೊಂದರೆ ಕೊಟ್ಟಿಲ್ಲ, ನಮ್ಮನ್ನು ಭಾಳ ಚೆನ್ನಾಗಿ ಚೆನ್ನಾಗಿ ನೋಡ್ಕೋತಾ ಇದ್ದಾನೆ ಅಂತ ಒಂದೆತ್ತು ಇನ್ನೊಂದು ಎತ್ತು ಹೇಳ್ತಾ ಇದೆ. ಆ ಎತ್ತು ಹೌದು ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಅಂತ ಅವು ಮಾತಾಡ್ಕೋತಾ ಇದ್ದಾರೆ. ಹೀಗೆ ಇರಬೇಕಾದ್ರೆ ಮೋಹನ್ ಎಂಬ ರೈತ ತನ್ನ ಜಮೀನಿಗೆ ಹೋಗ್ಬೇಕಾದ್ರೆ ಹೋಗೋದರಲ್ಲಿ ಆತನ ಕಾಲು ಬಲೆಗೆ ಸಿಕ್ಕೊಳ್ತದೆ. ಮೋಹನ ಬಿಡಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಆಗ ಈ ಪರಿಸ್ಥಿತಿನ ಎತ್ತುಗಳು ನೋಡ್ತವೆ. ಆ ಬಲೆ ತನ್ನ ಮಾಲೀಕನ ಕಾಲಿಗೆ ಸಿಕ್ಕೊಂಡಿದೆ. ಮಾಲೀಕ ಬಿಡಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಆ 2 ಎತ್ತುಗಳು ಬಂದು ಸಹಾಯ ಮಾಡಿ ಅವನ ಮಾಲೀಕನ ಬಲೆಯಿಂದ ಬೇರ್ಪಡಿಸ್ತವೆ. ರೈತ ಜಮೀನಿಂದ ಮನೆಗೆ ಬಂದು ಅವರ ತಾಯಿಗೆ ನಡೆದ ವಿಚಾರನ ಹೇಳ್ತಾನೆ. ಆಗ ಅವರ ತಾಯಿ ಹೇಳ್ತಾಳೆ, ಮೋಹನ, ನಿನಗೆ ಎತ್ತುಗಳು ಭಾಳ ಉಪಯುಕ್ತವಾಗಿದ್ದಾವೆ. ಅವು ಯಾವತ್ತೂ ಯಾರಿಗೂ ಕೇಡು ಮಾಡುತ್ತಲ್ಲ, ಭಾಳ ನಿಯತ್ನಿದ್ದಾವಪ್ಪ ಅಂತ ಹೇಳಿ ತುಂಬ ಸಂತೋಷ ಪಡ್ತಾಳೆ. ದಿನ ಉರುಳ್ತಾ ಇದ್ದಾಗೆ ಮೋಹನ್ ಎಂಬ ರೈತ ತಾನು ಒಂದು ಯೋಚನೆ ಮದುವೆ ಆಗ್ತಾನೆ. ಅವರ ತಾಯಿ ಸ್ವಲ್ಪ ದಿನಗಳ ನಂತರ ವಯಸ್ಸಾದ ಕಾರಣ ತೀರೋಗ್ಬಿಡ್ತಾಳೆ. ಆವಾಗ ಮೋಹನ ಹೆಂಡತಿ ಹಸುಗಳನ್ನು ಉದ್ದೇಶಿಸಿ ಹೇಳ್ತಾಳೆ, ನೋಡಿ, ಈ ಎತ್ತುಗಳು ಮುದಿ ಎತ್ತುಗಳಾಗಿದ್ದಾವೆ. ಇದರಿಂದ ಇನ್ನು ನಮಗೆ ಒಂದು ನಯ ಪೈಸೆ ಲಾಭ ಇಲ್ಲ. ಇದನ್ನು ಯಾರಿಗಾದರೂ ಕಟಕರಿಗೆ ಮಾರಿಬಿಡಿ ಅಂತ ಹೇಳ್ತಾಳೆ. ಮೋಹನ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದರೆ ಚಿಕ್ಕನಿಂದ ನಿಯತ್ತಿನ ದುಡಿದಿದ್ದಾವೆ, ಅದನ್ನು ಕಟುಕರು ಯಾಕೆ ಮಾಡೋದು ಅಂತೇಳಿ ತಲೆ ಕೆಡಿಸ್ಕೊಳ್ಳದೆ ಇರ್ತಾರೆ. ಆಮೇಲೆ ಒಂದು ದಿನ ಸೀರಿಯಸ್ ಆಗಿ ಮೋಹನ ಹೆಂಡತಿ ಹೇಳ್ತಾಳೆ, ನೋಡ್ರಿ, ಇದಕ್ಕೆ ಬೇವು ದಂಡ, ಇದರಿಂದ 10 ನಯ ಪೈಸೆ ಕೆಲಸ ಆಗಲ್ಲ. ಸುಮ್ಮನೆ ಯಾಕೆ ಉಪಯೋಗ ಇಲ್ಲದನ್ನೆಲ್ಲ ಮನೇಲಿ ಇಟ್ಕೊಳ್ಳೋದು, ಇದನ್ನು ಯಾರಿಗಾದ್ರೂ ಕಟಕರಿಗೆ ಕೊಡ್ತಿರೋ ಕೊಡಲ್ವೋ ಅಂತ ಕೇಳ್ತಾಳೆ. ಮೋಹನ ಆಯಿತು ನೋಡೋಣ ಇರು ಅಂತೇಳಿ ಸುಮ್ಮನಿಗಾಯ್ತಾನೆ. ಅಷ್ಟರಲ್ಲಿ ಮೋಹನ ಹೆಂಡತಿ ಕಟಕರಿಗೆ ಫೋನ್ ಮಾಡಿಬಿಟ್ಟು ಬರಮಾಡದೆ ಬರ್ತಾಳೆ. ಆಗ ಮೋಹನ ವಿಧಿ ಇಲ್ಲದೇ ಆ 2 ಎತ್ತುಗಳನ್ನು ಕಟಕರಿಗೆ ಮಾರ್ತಾ ಇರ್ತಾನೆ. ಆ ಕಟುಕ ಆ ಎತ್ತುಗಳಿಗೆ 400 ರೂಪಾಯಿಗಳನ್ನ ಕೊಟ್ಬಿಟ್ಟು, ನೋಡಪ್ಪ, ಇದು ಸಾಯುವಂಥ ಎತ್ತುಗಳು, ಇದನ್ನು ತಗೊಂಡು ನಾನೇನು ಮಾಡಲಿ, ನಾನು ಕೊಡ್ತೀನಿ ಅಷ್ಟೇ,
ತಗೊಂಡೋಗು ಅಂಥೇಳಿ ದುಡ್ಡು ಕೊಟ್ಬಿಟ್ಟು ಕಳಿಸ್ತಾನೆ. ಆಗ ಮೋಹನ್ ಹೇಳ್ತಾನೆ, ಅಯ್ಯೋ ಇದರಿಂದ 10 ಪೈಸೆ ಉಪಯೋಗ ಇರಲಿಲ್ಲ, ಬಂದಷ್ಟು ಬರಲಿ, ಎತ್ಕೊಂಡೋಗು ನಿನ್ನ ಕನೆಗೆ ಅಂತ ಹೇಳಿ ತಾನು ಬರಬೇಕಾದ್ರೆ ಆ 2 ಎತ್ತುಗಳು ಮೋಹನನ್ನು ಅಡ್ಲಾಗ್ತವೆ. ಆವಾಗ ಮೋಹನ್ ಅಂತಾನೆ, ನಾನು ನಿಮ್ಮ ಮಾಲೀಕನಲ್ಲ, ಈಗ ನಿಮ್ಮ ಮಾಲೀಕ ಕಸಾಯಿಖಾನೆಯವನು. ನಾನು 400 ರೂಪಾಯಿಗಳಿಗೆ ನಿಮ್ಮನ್ನು ಮಾರಿಬಿಟ್ಟಿದ್ದೀನಿ, ದಾರಿ ಬಿಡಿ ಹೋಗಲಿಕ್ಕೆ ಅಂತ ಕೇಳ್ತಾನೆ. ಆಗ ಆ 2 ಎತ್ತುಗಳು ಬೇಜಾರಿಂದ ದಾರಿ ಬಿಡ್ತವೆ. ಮೋಹನ ಮನೆ ಕಡೆ ಬರ್ತಾ ಇರ್ತಾನೆ. ಅಷ್ಟರಲ್ಲಿ ಒಬ್ಬ ದರೋಡೆಕೋರ ಈ ಹಸುಗಳು ತಗೊಂಡಿದ್ನಲ್ಲ ಅವನ ಹತ್ರ ದುಡ್ಡು ಕೇಳ್ತಾನೆ, ಚಾಕು ತೋರಿಸ್ಬಿಟ್ಟು. ಆಗ ಆ ಎತ್ತು ತಗೊಂಡಿದ್ದಲ್ಲ ಕಸಾಯಿಖಾನೆಯವನು ಅವನು ಹೇಳ್ತಾನೆ, ನೋಡಪ್ಪ, ನನ್ನ ಹತ್ರ ಇದ್ದದ್ದು 400 ರೂಪಾಯಿ, ಅದನ್ನು ಈ ಎತ್ತು ಮಾರಿದ್ನಲ್ಲ ಅವನಿಗೆ ಕೊಟ್ಬಿಟ್ಟಿದ್ದೀನಿ, ನನ್ನ ಹತ್ರ ಒಂದು 9 ಪೈಸೆನೂ ಇಲ್ಲಪ್ಪ, ನೋಡು ಅಲ್ಲಿ ಹೋಗ್ತಾ ಇದ್ದಾನೆ, ಅವನ ಹತ್ರ 400 ರೂಪಾಯಿ ಇದೆ, ನೋಡು ಅವನ್ನ ಫಾಲೋ ಮಾಡು ಅಂತ ಹೇಳ್ತಾರೆ. ಆವಾಗ ಆ ದರೋಡೆಕೋರ ಮೋಹನನ್ನು ಹಿಂಬಾಲಿಸ್ಕೊಂಡು ಬರ್ತಾ ಇರ್ತಾನೆ. ಆವಾಗ ಆ 2 ಎತ್ತುಗಳು ಒಂದಕ್ಕೊಂದು ಮಾತನಾಡ್ಕೊತಾ ಇದ್ದಾವೆ. ನೋಡು, ನಮ್ಮ ಮಾಲೀಕನಿಗೆ ಏನೋ ಸಮಸ್ಯೆ ಇದೆ, ದರೋಡೆಕೋರ ನಮ್ಮ ಮಾಲೀಕನ ಹಿಂಬಾಲಿಸ್ಕೊಂಡು ಹೋಗ್ತಾ ಇದ್ದಾನೆ, ನಾವು ಅವನಿಗೆ ಸಹಾಯ ಮಾಡಬೇಕಲ್ವ ಅಂತ ಹೇಳಿ ಒಂದಕ್ಕೊಂದು ಮಾತನಾಡ್ಕೊತಾ ಇದ್ದಾವೆ. ಆವಾಗ ಆ ಕಸಾಯಿಖಾನೆಯವನ ಕೈಯಲ್ಲಿ ಹಿಡ್ಕೊಳ್ತಾನ ಹಗ್ಗ, ಆ ಹಗ್ಗನ ಮಾಲೀಕನಿಗೆ ತಿವಿದುಬಿಟ್ಟು ಆ ಹಗ್ಗನ ಬಿಡಿಸ್ಕೊಂಡು ಒಂದೇ ಮಟ್ಟಿಗೆ ಓಡಿ ಬರ್ತಾ ಇದ್ದಾವೆ. ಅಷ್ಟರಲ್ಲಿ ಆ ದರೋಡೆಕೋರ ಮೋಹನ್ಗೆ ಅಡ್ಡಿಲ್ಲಾಗಿ ಚಾಕು ತೋರಿಸಿ, ನಿನ್ನ ಹತ್ರ ಇರೋ ದುಡ್ಡನ್ನ ನನಗೆ ಬೇಕು ಕೊಡು ಅಂತ ಕೇಳ್ತಾನೆ. ಆವಾಗ ಮೋಹನ ತುಂಬ ಗಾಬರಿಯಿಂದ ನಿಂತಿರ್ತಾನೆ. ಅಷ್ಟರಲ್ಲಿ ಆ 2 ಎತ್ತುಗಳು ಜೋರಾಗಿ ಬಂದು ಆ ದರೋಡೆಕೋರ ಇದ್ದಾನಲ್ಲ ಅವನಿಗೆ ಗುದ್ದಲಿಕ್ಕೆ ಹೋಗ್ತವೆ. ಆವಾಗ ಆ ದರೋಡೆಕೋರ, ಅಯ್ಯಯ್ಯೋ ಎಂಥ ಪರಿಸ್ಥಿತಿ ಆಗೋಯ್ತು, ಅಲ್ಲಿ ಎತ್ತುಗಳಲ್ಲವೇ ಇವು ನನ್ನೇ ಫಾಲೋ ಮಾಡ್ಕೊಂಬಿಟ್ಟಿದ್ದಾವೆ, ಇಲ್ಲಿಗೆ ಯಾಕೆ ಬಂದ, ನನ್ನ ಬಿಡೋ ಮಾಡ್ತಾಳೆ ಇವು ಗುದ್ದು ಬಿಡ್ತಾವೆ ಅಂದ್ಬಿಟ್ಟು ತಿಳ್ಕೊಂಡು ಅವನ ಮೋಹನಿಂದ ದೂರ ಓಡ್ಬಿಡ್ತಾನೆ. ಆವಾಗ ಮೋಹನ ಕಣ್ಣೀರಿಟ್ಟು, ನೋಡು, ಚಿಕ್ಕಂದಿನಿಂದ ನಿಮ್ಮನ್ನು ಸಾಕಿ ಸರಿ ಕಾಪಾಡ್ಕೊಂಡು ಬಂದೆ, ಈಗ ನಿಮ್ಮಿಂದ ಉಪಯೋಗ ಇಲ್ಲ ಅಂಥೇಳಿ ನಿಮ್ಮನ್ನು ನಾನು 400 ರೂಪಾಯಿಗೆ ಕಸಾಯಿಖಾನೆಯವನಿಗೆ ಕೊಟ್ಬಿಟ್ಟಿದ್ದೆ, ಆದರೂ ನೀವು ಬಂದು ಕಷ್ಟಕಾಲದಲ್ಲಿ ನನಗೆ ಸಹಾಯ ಮಾಡಿದ್ದೀರಾ, ನಿಮ್ಮನ್ನು ನಾನು ಯಾವತ್ತೂ ನಿಮ್ಮನ್ನು ಮಾರೋದಿಲ್ಲಪ್ಪ, ನಡ್ರಿ ಮನೆಗೆ ಅಂಥೇಳಿ ಮನೆ ಬರ್ತಾನೆ. ಆವಾಗ ಎತ್ತುಗಳು ಇವನ ಒಂದು ಮುಗ್ಧ ಮನಸ್ಸಿನ ಮಾತುಗಳನ್ನು ಕೇಳಿ ತಲೆಲ್ಲಾಡಿಸ್ಕೊಂಡು ಬಾಲನೆಲ್ಲ ಬಡ್ಕೊಂಡು, ಭಾಳ ಆಯಿತು, ನಮ್ಮನ್ನು ಮನೆ ಕರ್ಕೊಂಡೋಗಿ ಅಂಥೇಳಿ ಅವು ಸೂಚನೆಗಳನ್ನ ಕೊಡ್ತವೆ. ಆವಾಗ ಮನೆ ಬರ್ತಾಯಿದ್ದಾಗಲೇ ಮೋಹನ ಹೆಂಡತಿ ಎತ್ತುಗಳ ಜೊತೆ ಬರೋದು ನೋಡಿಬಿಟ್ಟು ಭಾಳ ಕೋಪಿಷ್ಟ ಆಯ್ತಾಳೆ. ಏನ್ರಿ, ಎತ್ತುಗಳನ್ನ ಮಾರದೆ ಹಿಂದಕ್ಕೆ ವಾಪಸ್ ಇಟ್ಕೊಂಡ್ಬಂದಿದ್ದೀರ, ಇವು ನಮಗೆ ಎತ್ತಬೇಕಾಯಿತು, ಇದರಿಂದ 15 ಪೈಸೆನೂ ಇಲ್ಲ, ವರಮಾನ ಇಲ್ಲ ಅಂತ ಹೇಳಿ ಭಾಳ ಕಾರವಾಗಿ ಮಾತನಾಡ್ತಾಳೆ. ಅದಕ್ಕೆ ಮೋಹನ ನಡೆದಿರೋಂಥ ವಿಚಾರನೆಲ್ಲನೂ ಹೇಳ್ತಾನೆ. ನೋಡು, ನಾನು ಈ 2 ಎತ್ತುಗಳನ್ನ ಕಟುಗನು ಕೊಟ್ಟು ವಾಪಸ್ ಬರ್ತಾಯಿದ್ದೆ, ಆಗ ದರೋಡೆಕೋರ ನನ್ನ ಬಳಿ ಇರುವ ಹಣನ ಕಿತ್ಕೊಳ್ಳೋದಕ್ಕೆ ಕತ್ತಿ ತೋರಿಸ್ತಾ ಇದ್ದ. ಅದೇ ವೇಳೆಗೆ ನನ್ನ 2 ಎತ್ತುಗಳು ಕಸಾಯಿಖಾನೆ ಕೈನಿಂದ ಕಿತ್ಕೊಂಡು ಬಂದು ನನ್ನನ್ನು ಕಾಪಾಡಿದವು. ಈ 2 ಎತ್ತುಗಳು ಇಲ್ಲ ಅಂದಿದ್ರೆ ನಾನು ಮನೆ ಬರ್ತಿರಲಿಲ್ಲ, ಆ ದರೋಡೆಕೋರ ನನ್ನ ತಲೆ ಹೊಡೆದಾಕ್ಬಿಡೋನು ಅಂತ ಹೆಂಡತಿಗೆ ಹೇಳ್ತಾನೆ.
ಆಗ ಅವನ ಹೆಂಡತಿ, ನಾನು ದುಡುಕಿ ತಪ್ಪು ಮಾತನಾಡ್ಬಿಟ್ಟಿದ್ದೀನಿ, ನನ್ನನ್ನು ಕ್ಷಮಿಸಿ, ನಿಮ್ಮನ್ನು ನಾವು ಯಾವತ್ತೂ ಮಾರೋದಿಲ್ಲ, ನಿಮ್ಮಿಬ್ಬರನ್ನ ನಮ್ಮ ಮನೆ ಮೆಂಬರ್ಸ್ ಥರ ನಿಮ್ಮನ್ನು ಅಚ್ಚುಕಟ್ಟಾಗಿ ನೋಡ್ಕೋತೀನಿ ಅಂತ ಹೆಂಡತಿ ಆ ಎತ್ತುಗಳನ್ನ ಉದ್ದೇಶಿಸಿ ಹೇಳ್ತಾಳೆ. ಆಗ ಎತ್ತುಗಳು ಮುಗ್ಧ ಮನಸ್ಸಿನಿಂದ ತಲೆ ಅಲ್ಲಾಡಿಸ್ಕೊಂಡು ಸುಮ್ಮನಿಗಾಯ್ತವೆ. ಈ ನೀತಿ ಕಥೆಯಿಂದ ನಿಮಗೆ ಏನು ತಿಳಿತದೆ ಅಂದರೆ, ನಿಷ್ಠಾವಂತರನ್ನ ನಮ್ಮಿಂದ ಯಾವತ್ತೂ ದೂರ ಮಾಡ್ಕೋಬಾರ್ದು, ಹಾಗೂ ಅವರ ಮನಸ್ಸನ್ನು ನೋಯಿಸಲೂಬಾರದು, ಮತ್ತು ನಮಗೆ ಹತ್ತಿರರಾದವರನ್ನು ದೂರನೂ ಮಾಡಬಾರ್ದು. ಯಾರು ನಮ್ಮೊಂದಿಗೆ ಪ್ರಾಮಾಣಿಕತೆಯಿಂದ ಇರ್ತಾರೋ ಅವರಿಗೆ ನಾವು ಸಹ ಬೆಲೆಯನ್ನು ಕೊಡಬೇಕು ಅನ್ನೋದು ಈ ನೀತಿ ಕಥೆಯ ಸಾರಾಂಶ ಆಗಿರ್ತದೆ. ಮತ್ತೆ ಸಿಗೋಣ ಮುಂದಿನ ಕಥೆಯಲ್ಲಿ. ಅಲ್ಲಿವರೆಗೆ ನಮಸ್ಕಾರ.